ಓಂ ಶಾಂತಿ. ಈ ಅಲೌಕಿಕ ಜನ್ಮ ಇಷ್ಟು ವಿಚಿತ್ರವಾಗಿದೆ. ಯಾವುದು ಸ್ವಯಂ ಭಗವಂತ ತಂದೆ ಮಕ್ಕಳ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ. ನಾವು ಪರಮಾತ್ಮನ ಜನ್ಮ ದಿವಸವನ್ನು ಆಚರಿಸುತ್ತೇವೆ. ಬಾಬ್ ದಾದಾರವರು ವಿಶೇಷವಾಗಿ ತನ್ನ ಜನ್ಮ ಜೊತೆಗಾರರಿಗೆ, ಸೇವೆಯ ಜೊತೆಗಾರರಿಗೂ ಶುಭಾಶಯ ಕೊಡುತ್ತಿದ್ದಾರೆ. ಜೊತೆಗೆ ಪರಮ ಪ್ರೀತಿಯ ಮುತ್ತು ವಜ್ರ ವೈಢೂರ್ಯಗಳ ಮೂಲಕ ಮಳೆಯನ್ನು ಹರಿಸುತ್ತಿದ್ದಾರೆ. ಇಂದು ಆಚರಿಸುವ ಹಾಗೂ ಶುಭಾಶಯಗಳು ಕೊಡುವ ದಿನವಾಗಿದೆ. ಎಲ್ಲ ಮಕ್ಕಳು ಮನಸ್ಸಿನ ಖುಷಿಯ ವಾದ್ಯ ವೇದಾಂತದರು ಕೇಳಿ ಹಾಡನ್ನು ಕೇಳುತ್ತಿದ್ದಾರೆ. ನೀವು ಮಕ್ಕಳು ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗುವುದೇ ಸಮಾನರನ್ನಾಗಿ ಮಾಡುತ್ತದೆ. ಆದರೆ ಕೆಲವು ಬಾರಿ ಮಾಯೆ ಆಟದಲ್ಲಿ ಸ್ವಲ್ಪ ಬದಿಗೆ ಸರಿಸಿಬಿಡುತ್ತೀರಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏನು ಬೇಕು? ವಿದೇಶಿಯರು ಎರಡು ಮಾತುಗಳನ್ನು ಬಹಳ ಇಷ್ಟಪಡುತ್ತಾರೆ, ಕಂಪಾನಿಯನ್ ಹಾಗೂ ಕಂಪನಿ. ಭಾರತದವರಿಗೆ ಇಷ್ಟವಿದೆಯೇ ಇಂತಹ ಕಂಪ್ಯಾನಿಯನ್? ನೀವು ಎಷ್ಟೇ ತುಂಟತನ ಮಾಡಿದರೂ ಸಹ ಮತ್ತೆ ನಿಮ್ಮ ಆಶ್ರಯ ಆಗುತ್ತಾರೆ ಹಾಗೂ ಏನೆಲ್ಲ ನಿಮ್ಮ ಹೃದಯದ ಪ್ರಾಪ್ತಿಗಳಿವೆ ಆ ಸರ್ವ ಪ್ರಾಪ್ತಿಗಳನ್ನು ಪೂರ್ತಿ ಮಾಡುತ್ತಾರೆ. ಸದಾ ತಂದೆಯ ಕಂಪನಿಯಲ್ಲಿರಿ. ತಂದೆ ಸರ್ವ ಸಂಬಂಧಗಳ ಅನುಭವವನ್ನು ಮಾಡಿಸಿದ್ದಾರೆ ಎಂದ ಮೇಲೆ ಎಂತಹ ಸಮಯ ಅಂತಹ ಸಂದರ್ಭದಲ್ಲಿ ಕಾರ್ಯದಲ್ಲಿ ಏಕೆ ತರುವುದಿಲ್ಲ? ಕೆಲವು ಮಕ್ಕಳು ಕೆಲವು ಸಮಯ ತಮ್ಮನ್ನು ತಾವು ಒಬ್ಬಂಟಿ ಅಥವಾ ಸ್ವಲ್ಪ ನಿರಸ ಅನುಭವ ಮಾಡುತ್ತಾರೆ. ಆಗ ಬಾಬ್ ದಾದಾರವರು ಅನುಕಂಪ ಬರುತ್ತದೆ. ವೈ ಎನ್ನುವುದು ನಕಾರಾತ್ಮಕವಾಗಿದೆ ಹಾಗೂ ಸಕಾರಾತ್ಮಕವಾದ ಐ ಹಾರುವುದು. ಏಕೆ ಎಂದು ಹೇಳಬೇಡಿ, ಹಾರುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ತಂದೆಯ ಕಂಪನಿ ಹಾಗೂ ಕಂಪ್ಯಾನಿಯನ್ ಎರಡೂ ರೂಪದಲ್ಲಿ ಇಡೀ ದಿನ ಕಾರ್ಯದಲ್ಲಿ ತೊಡಗಿಸಿರಿ. ಇಂತಹ ಕಂಪ್ಯಾನಿಯನ್ ಮತ್ತೆ ಸಿಗುವರೆ? ಒಂದು ವೇಳೆ ನಿಮ್ಮ ಬುದ್ಧಿಯಿಂದ ಹಾಗೂ ಶರೀರದಿಂದ ಎರಡು ಪ್ರಕಾರದಿಂದ ದಣಿದು ಹೋಗುತ್ತೀರಿ ಎಂದರೂ ಸಹ ನಿಮ್ಮ ಕಂಪ್ಯಾನಿಯನ್ ನಿಮಗೆ ಎರಡು ಪ್ರಕಾರದ ಮಾಲಿಶ್ ಮಾಡಲು ಆಗಿದ್ದಾರೆ. ನಿಮ್ಮ ಕಂಪನಿಯನ್ನೇ ಮನೋರಂಜನೆ ಮಾಡಲು ಸಹ ಎವರ್ ರೆಡಿಯಾಗಿದ್ದಾರೆ. ನಂತರ ಹದ್ದಿನ ಮನೋರಂಜನೆಯ ಅವಶ್ಯಕತೆಯೇ ಬರುವುದಿಲ್ಲ. ಈ ರೀತಿ ಉಪಯೋಗಿಸಲು ಬರುತ್ತದೆಯೇ? ತಂದೆಯ ಜನ್ಮದಿನದ ಇಂದಿನ ಉಡುಗೊರೆ ಏನು ಕೊಡುತ್ತಿದ್ದೀರಿ? ಬಾಬ್ ದಾದಾರವರು ಇಂದು ಎಲ್ಲರಿಂದ ಈ ಉಡುಗೊರೆಯನ್ನು ಪಡೆಯಲು ಬಯಸುತ್ತಾರೆ. ಕ್ರೋಧ. ಮನಸ್ಸಿನಲ್ಲಿ ಯಾರ ಪ್ರತಿಯಾದರೂ ತಿರಸ್ಕಾರದ ಭಾವದ ಅಂಶವೂ ಸಹ ಇರುತ್ತದೆ ಎಂದರೆ ಮನಸ್ಸಿನಲ್ಲಿಯೇ ಆ ಆತ್ಮದ ಪ್ರತಿ ಆವೇಶ ಅವಶ್ಯವಾಗಿ ಬರುತ್ತದೆ. ಕ್ರೋಧ ಬಿಡುತ್ತೇವೆ ಎಂದು ಯಾರೆಲ್ಲ ಸಾಹಸವನ್ನು ಇಟ್ಟುಕೊಂಡಿದ್ದೀರಿ ಅವರೆಲ್ಲರ ಮೇಲೆ ಬಾಬ್ ದಾದಾರವರು ಜ್ಞಾನ, ಪ್ರೇಮ, ಸುಖ, ಶಾಂತಿಯ ಮುತ್ತುಗಳ ಮಳೆಯನ್ನು ಸಿರಿಸುತ್ತಿದ್ದಾರೆ. ಬಾಬ್ ದಾದಾರವರು ರಿಟರ್ನ್ ಉಡುಗೊರೆಯಲ್ಲಿ ಎಲ್ಲರನ್ನೂ ಈ ವಿಶೇಷ ವರದಾನವನ್ನು ಕೊಡುತ್ತಿದ್ದಾರೆ. ಕಡಿಮೆ ಮಾತನಾಡಿ, ನಿಧಾನವಾಗಿ ಮಾತನಾಡಿ, ಮಧುರವಾಗಿ ಮಾತನಾಡಿ. ಎಂದಾದರೂ ಕ್ರೋಧ ಬಂದು ಬಿಡುತ್ತದೆ ಎಂದರೆ ಕೇವಲ ಹೃದಯದಿಂದ ಮಧುರ ಬಾಬಾ ಶಬ್ದವನ್ನು ಹೇಳಿರಿ. ಆಗ ಬಾಬಾರವರ ಎಕ್ಸ್ಟ್ರಾ ಸಹಯೋಗ ಸಾಹಸದವರಿಗೆ ಅವಶ್ಯವಾಗಿ ಸಿಗುತ್ತಾ ಇರುತ್ತದೆ. ಅನ್ಯರನ್ನು ನೋಡಿ ತಮ್ಮ ಕಲ್ಚರ್ ಬಿಡಬೇಡಿ. ಕಳೆದು ಹೋದ ಮಾತನ್ನು ಮರೆತು ಹೋಗಿ ಹೊಸ ಸಂಸ್ಕಾರ ಸಭ್ಯತೆಯನ್ನು ಜೀವನದಲ್ಲಿ ತೋರಿಸಿ. ಈಗ ತೋರಿಸಬೇಕು, ಸರಿಯೇ? ಭಾರತವಾಸಿಯರದಂತೂ ಒಂದು ಸೌಜನ್ಯವಾಗಿದೆ, ಸರಿ ಎಂದು ಹೇಳುವುದು. ಕೇವಲ ಮಾಯೆಗೆ ಇಲ್ಲ ಎಂದು ಹೇಳಿ, ಬಾಕಿ ಎಲ್ಲ ಆತ್ಮರಿಗೂ ಸರಿ ಎಂದು ಹೇಳಿ. ಯಾವಾಗ ಸಂಗಮಯುಗ ಆರಂಭವಾಗಿದೆ ಆಗಿನಿಂದ ವಿಜ್ಞಾನದ ಸಾಧನೆಗಳು ಸಹ ವೃದ್ಧಿಯಾಗುತ್ತಾ ಇದೆ. ಸತ್ಯುಗದಲ್ಲಂತೂ ನಿಮ್ಮ ದೇವತೆಯ ರೂಪದಲ್ಲಿ ವಿಜ್ಞಾನ ಸೇವೆ ಮಾಡುವುದು. ಪವಿತ್ರತೆ ಶಕ್ತಿಶಾಲಿ ದೃಷ್ಟಿ ವೃತ್ತಿಯ ಮೂಲಕ ಸರ್ವ ಪ್ರಾಪ್ತಿಗಳನ್ನು ಮಾಡಿಸುವ ದುಃಖಹರ್ತ ಸುಖಕರ್ತ ಭವ. ಸಮಯದ ಸಮೀಪತೆಯ ಅನುಸಾರ ಸತ್ಯ ತಪಸ್ಸು ಅಥವಾ ಸಾಧನೆ ಇರುವುದೇ ಬೇಹದ್ದಿನ ವೈರಾಗ್ಯ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.